ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ನಂದಿನಿ ಚಿಕನ್ ಬಿರಿಯಾನಿ ನಾನು ಸ್ಟೈಲಲ್ಲಿ ಮಾಡಿದ್ದೀನಿ. ಅದು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ 1 kg ಚಿಕನ್ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ತೇಜು ಬಿರಿಯಾನಿ ಪೇಸ್ಟು 3 ಈರುಳ್ಳಿ, ಮೀಡಿಯಮ್ ಸೈಜಿನ ಈರುಳ್ಳಿ ಹಚ್ಕೊಂಡಿದ್ದೀನಿ. 3 ಟೊಮೆಟೊ ಸಹ ಹಚ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿನ, ಎಣ್ಣೆ, ತುಪ್ಪ ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪ ಮತ್ತು ಹಸಿಮೆಣ್ಸಿನ್ಕಾಯಿ. ಆ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಲೆಮನ್ ಎಲ್ಲ ರೆಡಿ ಇದೆ. ಮೊದಲಿಗೆ ಒಲೆ ಹಚ್ಚಿ ಕುಕ್ಕರನ್ನು ಕಾಯಲು ಬಿಡಿ. ನಂತರ ಒಂದು ಜಾರಿಗೆ ಈ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನು ಹಾಕಿ ನೀಟಾಗಿ ಪೇಸ್ಟ್ ಮಾಡಿಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಆಗಿರಬೇಕು. ಈಗ ಕುಕ್ಕರ್ ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ, 5ರಿಂದ 6 ಸ್ಪೂನ್ ಎಣ್ಣೆ ಹಾಕಿ ಅದು ಕಾಯಲು ಬಿಡು. ನಂತರ ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಫ್ರೈ ಮಾಡಿ. ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಹಚ್ಚಿಟ್ಕೊಂಡಿದ್ದ 3 ಈರುಳ್ಳಿಯನ್ನು ಹಾಕಿ ನಿಧಾನ ಉರಿಯಲ್ಲಿ ನೀಟಾಗಿ ಫ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಹಳದಿ, ಅರಿಶಿನವನ್ನು ಹಾಕಿ ಅದು ಫ್ರೈ ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ನಂತರ ಹಚ್ಚಿಟ್ಕೊಂಡಿದ್ದು 3 ಟೊಮೆಟೊವನ್ನು ಹಾಕಿ ಅದನ್ನು ಸಹ ಸಾಫ್ಟ್ ಆಗಲು ಬಿಡಿ. ನೀಟಾಗಿ ಸಾಫ್ಟ್ ಆಗಬೇಕು. ನಂತರ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಶುಂಠಿ, ಇದು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಿ ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ನಂತರ ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲೆಯನ್ನು ಹಾಕಿ ಫ್ರೈ ಮಾಡಿ. ನೀಟಾಗಿ ಫ್ರೈ ಆಗಿದೆ. ಈಗ ಈ ತೇಜು ಬಿರಿಯಾನಿ ಪೇಸ್ಟ್, ಇದು ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿಗಂತೂ. ಒಮ್ಮೆ ಟ್ರೈ ಮಾಡಿ ನೀವು ಸಹ, ಚೆನ್ನಾಗಿರುತ್ತೆ. ಈಗ ಫ್ರೈ ಆಗಿದೆ ಎಲ್ಲ. ಇದನ್ನು ಚಿಕನನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀಟಾಗಿ ಒಂದು 10 ನಿಮಿಷಗಳ ಕಾಲ ಹಾಗೆಯೇ ಬೇಯಿಸಬೇಕು. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಬೇಯಲು ಬಿಡಿ. ನಂತರ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಈಗ ನಾವು 4 ಲೋಟ ನೀರು, ಇಲ್ಲಾಂದರೆ ಸ್ವಲ್ಪ ಕಡಿಮೆ ನೀರು ಹಾಕಿ ಕುದಿಯಲು ಬಿಡಿ. ಈಗೆಲ್ಲ ಕುದ್ದಿದೆ. ಅಕ್ಕಿ ಸಹ ನೀಟಾಗಿ ತೊಳೆದು ಹಾಕಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕೊನೆಯಲ್ಲಿ ಅದಕ್ಕೆ ಈಗ ತುಪ್ಪ ಸೇರಿಸೋದ್ರಿಂದ ರುಚಿ ತುಂಬಾ ಜಾಸ್ತಿ ಆಗುತ್ತೆ. ಹಾಗೆ ಲೆಮನ್ ರಸ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನಂತರ ಕುಕ್ಕರ್ ಕ್ಯಾಪನ್ನು ಹಾಕಿ 1ರಿಂದ 2 ವಿಸಿಲ್ ಸಾಕಾಗುತ್ತೆ. 2 ವಿಸಿಲ್ ಸಾಕು. ನಾನು 2 ವಿಸಿಲ್ ಹಾಕ್ಸಿದ್ದೀನಿ. ಈಗ ನೋಡಿ ರೆಡಿ ಇದೆ. ನೋಡಿ, ಉದುರಾಗಿ ನೀಟಾಗಿ ಆಗಿದೆ. ತುಂಬಾ ಟೇಸ್ಟ್ ಇರುತ್ತೆ. ನೋಡಿ, ಎಲ್ಲ ನೀಟಾಗಿ ಕಲಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಒಮ್ಮೆ ನೀವು ಸಹ ಈ ಚಿಕನ್ ಬಿರಿಯಾನಿಯನ್ನು ಟ್ರೈ ಮಾಡಿ. ತುಂಬಾ ಇಷ್ಟ ಆಗುತ್ತೆ, ತುಂಬಾ ರುಚಿ ಇರುತ್ತೆ ಈ ಸ್ಟೈಲಲ್ಲಿ ಮಾಡಿದ್ರಂತೂ. ಈಗ ತಟ್ಟೆಯಲ್ಲಿ ಬಡಿಸಿದ್ದೀನಿ. ನೋಡಿ, ಹೀಗೆ ಮೊಸರು ಬಜ್ಜಿ ಜೊತೆ ತಿಂದರೂ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಹ ಮಸಾಲೆ ತುಂಬಾ ಚೆನ್ನಾಗಿದೆ, ಹಾಗೇನೂ ತಿನ್ಬೋದು. ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.